ಪರಮ ಪೂಜ್ಯ ಗುರುದೇವರನ್ನು ಎನ್ನ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಸುಂದರ ಬೆಳಗಿನ ಜಾವದ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಮಾನವನಿಗೆ ಮಹಾದೇವನಿತ್ತ ದಿವ್ಯ ಕಾಣಿಕೆ 100 ವಸಂತಗಳ ಬದುಕು. ಈ ಬದುಕು ಅಪರೂಪವಾಗಿರುವಂಥದ್ದು, ಅಪ್ರತಿಮವಾಗಿರುವಂಥದ್ದು, ಅತ್ಯದ್ಭುತವಾಗಿರುವಂಥದ್ದು. ಬದುಕಿಗೆ ಬೆಲೆ ಕಟ್ಟಾಕ ಬರುವುದಿಲ್ಲ. 100 ವರ್ಷ ಈ ಸುಂದರವಾದ ಜಗತ್ತನ್ನು ಬದುಕಿನ ತುಂಬೆಲ್ಲ ಕಣ್ಣಿನಿಂದ ನೋಡುತ್ತೇವೆ, ಕಿವಿಗಳಿಂದ ಶಬ್ದಗಳನ್ನು ಕೇಳುತ್ತೇವೆ, ಕೈಗಳಿಂದ ಕಾರ್ಯಗಳನ್ನು ಮಾಡುತ್ತೇವೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಈ ಸೃಷ್ಟಿಯ ಸೌಂದರ್ಯವನ್ನು ಸವಿತೇವೆ. ಇಂಥ ಒಂದು ಅಪರೂಪದ ಬದುಕನ್ನು ದೇವರು ನಮಗೆ ಕಾಣಿಕೆಯಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ಇದನ್ನು ಕೆಡಿಸಲಾರದಂಗ ಬದುಕನ್ನು ಸುವ್ಯವಸ್ಥಿತವಾಗಿ ಪರಿಶುದ್ಧಗೊಳಿಸಿಕೊಂಡು ಬದುಕಬೇಕಾಗ್ಯದ ಮನುಷ್ಯ. ಒಂದು ದೀಪದ ಅಂತ ತಿಳ್ಕೊಳ್ಳಿ. ಆ ದೀಪಕ್ಕೆ ಬೆಲೆ ಬರಬೇಕಾಗಿತ್ತಂದ್ರೆ ಅದು ಸುತ್ತಮುತ್ತ ಒಂದಿಷ್ಟು ಬೆಳಕ ಚೆಲ್ಲಬೇಕು. ಬೆಳಕು ಚೆಲ್ಲೀತು ಅಂದ್ರೆ ದೀಪದ ಬೆಲೆ ಹೆಚ್ಚಾಗುತ್ತದೆ. ಎಣ್ಣೆದ, ಪಣತ್ಯದ, ಬತ್ತಿನೂ ಅದ, ದೀಪನ ಇಲ್ಲಂದ್ರೆ ಪಣತಿಗೆ ಬೆಲೆ ಇಲ್ಲ. ಹೇಗೋ ಹಾಗೆ ಒಂದಿಷ್ಟು ದೇವರು ದೇಹ ಅನ್ನುವಂಥ ಪಣತಿ ಕೊಟ್ಟಾನ, ಬುದ್ಧಿ ಅನ್ನುವಂಥ ಬತ್ತಿ ಕೊಟ್ಟಾನ, ಆಯುಷ್ಯ ಅನ್ನುವಂಥ ಎಣ್ಣೀನೂ ಸುರುವ್ಯಾನ. ಏನೆಲ್ಲ ಅದ. ಮತ್ತು 100 ವರ್ಷದೊಳಗೆ ನಮ್ಮದು ಜ್ಞಾನದ ದೀಪನ ಬೆಳಗಲಿಲ್ಲ ಅಂದ್ರೆ ಈ ಶರೀರಕ್ಕೆ ಬೆಲೆ ಅದ ಏನು? ಬುದ್ಧಿಗೆ ಬೆಲೆ ಅದ ಏನು? ಮನಸ್ಸಿಗೆ ಬೆಲೆ ಅದ ಏನು? ಬೆಲೆ ಇರೋದಿಲ್ಲ. ಅದಕ್ಕೆ ಎಣ್ಣೆ ಬತ್ತಿ ಇದ್ದ ಮಾತ್ರಕ್ಕೆ ದೀಪಕ್ಕೆ ಬೆಲೆ ಬರ್ತದಂತೇನಿಲ್ಲ. ಜ್ಯೋತಿ ಬೆಳಗುತ್ತಿರಬೇಕು, ಸುತ್ತಮುತ್ತ ಬೆಳಕ ಚೆಲ್ಲುತ್ತಿರಬೇಕು, ಆವಾಗ ಪಣತಿಗೆ ಕಿಮ್ಮತ್ತು ಬರ್ತದೆ. ಹಾಗೆ 100 ವರ್ಷದ ನಮ್ಮ ಬದುಕಿಗೆ ಬೆಲೆ ಬರಬೇಕಾಗಿತ್ತಂದ್ರೆ ನಮ್ಮ ಅಂತರಂಗದೊಳಗೆ ಒಂದಿಷ್ಟು ಜ್ಞಾನದ ದೀಪ ಬೆಳಗಬೇಕು, ಸುತ್ತಮುತ್ತ ಇದ್ದವರಿಗೆ ಒಂದಿಷ್ಟು ಬೆಳಕ ಚೆಲ್ಲಬೇಕು. ಆವಾಗ ನಮ್ಮ 100 ವರ್ಷದ ಬದುಕಿಗೂ ಒಂದಿಷ್ಟು ಬೆಲೆ ಬರ್ತದೆ. ಮತ್ತು 100 ವರ್ಷ ಬದುಕಾಕತ್ತೀವಿ, ಜಗತ್ತಿನೊಳಗೆ ಬಂದೇವಿ, ಎಲ್ಲರೊಳಗೆ ಇದ್ದೇವಿ, ಒಂದು ದಿವಸ ಹೋದೇವಿ ಎಲ್ಲರೂ ಕೂಡ ಅಂದ್ರೆ ಆ ಬದುಕಿಗೆ ಒಂದಿಷ್ಟು ಬೆಲೆ ಬರುವುದಿಲ್ಲ. ನಮ್ಮ ಸುತ್ತಮುತ್ತ ಪ್ರಾಣಿ ಪಶು ಪಕ್ಷಿಗಳು ಎಷ್ಟು ಅದ್ಭುತವಾಗಿ ಬದುಕಾಕತ್ಯಾವು. ಅವುಗಳನ್ನು ಮನುಷ್ಯ ನೋಡ್ತಾನೆ, ಅವುಗಳ ಹಾಡುಗಳನ್ನು ಕೇಳ್ತಾನೆ, ಏನೆಲ್ಲ ಮಾಡ್ತಾನ. ಆ ಪಕ್ಷಿ ಸಂಕುಲಗಳ ಮಧ್ಯದೊಳಗೆ ಇದ್ರೂ ಸಹಿತ ಅವುಗಳಂಗೆ ಬದುಕಾಕ ಬರವಲ್ದು ಮನುಷ್ಯನಿಗೆ.
ಮತ್ತು ಮನುಷ್ಯನಿಗಿಂತಲೂ ಪಕ್ಷಿಗಳ ಜೀವನವೇ ಶ್ರೇಷ್ಠ ಅಂತ ಅನಿಸೋದಿಲ್ಲ. ದೇವರು ಏನು ಕಡಿಮೆ ಮಾಡ್ಯಾನ ಹೇಳಿ ಈ ಜಗತ್ತಿನೊಳಗೆ? ಸೂರ್ಯ ಬೆಳಕು ಚೆಲ್ಲುವಂಗ ಮಾಡ್ಯಾನ, ಚಂದಿರ ಹಾಲ ಬೆಳದಿಂಗಳ ಸುರಿಯುವಂಗ ಮಾಡ್ಯಾನ, ಭೂಮಿ ಬೆಳೆಯುವಂಗ ಮಾಡ್ಯಾನ, ಗಾಳಿ ಬೀಸುವಂಗ ಮಾಡ್ಯಾನ, ಮೇಘಗಳು ಸುರಿಯುವಂಗ ಮಾಡ್ಯಾನ, ನದಿ ಸಾಗರ ಸರೋವರ ಹರಿಯುವಂಗ ಮಾಡ್ಯಾನ. ಅಷ್ಟೇ ಅಲ್ಲ, ಸುತ್ತಮುತ್ತ ಸೃಷ್ಟಿಯ ಸೌಂದರ್ಯವನ್ನೇ ಕಣ್ಣು ಮುಂದೆ ಹರಿವ್ಯಾನ. ಏನಿಲ್ಲ ಹೇಳಿ? ಎಲ್ಲವೂ ಅದ, ಆದ್ರೆ ಬದುಕಾಕ ಬರುವಲ್ದು ಮನುಷ್ಯನಿಗೆ. ಒಂದು ಹಕ್ಕಿ ಎಷ್ಟು ಅದ್ಭುತವಾಗಿ ಬದುಕ್ತದೆ. ತನ್ನ ಎರಡೂ ಪಕ್ಕವನ್ನು ಬಿಚ್ಚಿ ಆನಂದವಾಗಿ ಹಾರ್ಕೋತ ಹಾರ್ಕೋತ ಇರ್ತದೆ. ಆವಾಗ ಬೇಜಾರಾಯಿತು ಅಂದ್ರೆ ಹಾಡ್ಕೋತ ಹಾಡ್ಕೋತ ಬದುಕ್ತದೆ. ಅದಕ್ಕೇನೂ ಇಲ್ಲ. ನಮ್ಮಂಗ ನಿಮ್ಮಂಗ 2 ಅಂತಸ್ತಿನ ಮನೆ ಇಲ್ಲ, ಬ್ಯಾಂಕ್ದೊಳಗೆ ಲಕ್ಷಗಟ್ಟಲೆ ಬ್ಯಾಲೆನ್ಸ್ ಇಲ್ಲ. ಆ ಬಳಿಕ ವಿಜಯಪುರದಂಥ ಶಹರದೊಳಗೆ ಪ್ಲಾಟ್ ಇಲ್ಲ, ಏನೂ ಇಲ್ಲ. ಮಸ್ತಾಗಿ ಹಾರ್ತದ, ಶಿಸ್ತಾಗಿ ಹಾಡುತ್ತದೆ. ನಮಗೆ ಪ್ಲಾಟೂ ಅದಾವು, ಬಿತ್ತಿ ಬೆಳೆಯಾಕ 100 ಎಕರೆ ಜಮೀನೂ ಅದ, ಮನೆ ಮ್ಯಾಲ ಮನಿನೂ ಅದ. ನಮಗೆ ಹಾಡಾಕ ಬರವಲ್ದು. ಯಾಕೆ ಹಾಡಾಕ ಬರವಲ್ದು? ಎದೆಯೊಳಗೆ ಸಂತೋಷ ಇತ್ತಂದ್ರೆ ಹಾಡ ಬರ್ತಾವೆ. ನಮಗೆ ಸಂತೋಷನ ಇಲ್ಲ. ಯಾಕಿಲ್ಲ? ನಮ್ಮ ಪಕ್ಕದ ಮನೆ 3 ಅಂತಸ್ತಿಂದದ, ತಿಳಿತೋ ಇಲ್ಲೋ? ಹೀಗಾಗಿ ಸಂತೋಷ ಇಲ್ಲ. ಸಂತೋಷ ಇದ್ರಲ್ಲ ಹಾಡು ಬರೋದು. ಯಾರೇ ದುಃಖದಾಗ ಹಾಡ್ತಾರೇನು? ಕೇಳಿರಿನು ಒಮ್ಮೆರ ಎಲ್ಲಾರ? ನನಗೆ ದುಃಖ ಆಗೈತಿ, ನನಗೆ ದುಃಖ ತುಂಬಿ ಬಂದೈತಿ, ನಾ ಹಾಡ್ತೀನಿ, ನೀವು ಕೇಳ್ರಿ ಅಂದಾರ ಏನು ಜಗತ್ತಿನೊಳಗೆ? ಸಂತೋಷ ಇದ್ದಾಗನ ಹಾಡು ಬರ್ತಾವು. ಹಾಗೆ ಒಂದು ಹಕ್ಕಿ ಅಂತ ಹಕ್ಕಿ ನಮ್ಮ ಕಣ್ಣು ಮುಂದನ ಹಾರ್ಕೋತ ಹಾಡ್ಕೋತ ಬದುಕ್ತದ. ಅಂದ ಬಳಿಕ ನೀ ಯಾಕೆ ಆನಂದವಾಗಿ ಸಂತೋಷವಾಗಿ ಸಂತೃಪ್ತಿಯಿಂದ ಯಾಕೆ ನೀನು ಹಕ್ಕಿ ಹಂಗೆ ಬದುಕಬಾರದು ಮನುಷ್ಯನೇ ಅಂತ ಬಲ್ಲವರು ಪ್ರಶ್ನೆ ಮಾಡ್ತಾರ. ಒಂದು ಹಕ್ಕಿ ಇಷ್ಟು ಅದ್ಭುತವಾಗಿ ಬದುಕ್ತದೆ. ಒಂದು ನವಿಲಿನಂಥ ನವಿಲ, ಏನು ಚಿತ್ತಾರ, ನವಿಲಿನ ಚಿತ್ತಾರ ಎಷ್ಟು ಅದ್ಭುತವಾಗಿ ತನ್ನ ಗರಿಯನ್ನು ಬಿಚ್ಚುತ್ತದ. ಮಸ್ತಾಗಿ ಕುಣುಕೋತ ಕುಣುಕೋತ ಸಂತೋಷವಾಗಿ ಬದುಕ್ತದ. ಒಂದು ಕೋಗಿಲೆಯಂಥ ಕೋಗಿಲೆ ಒಂದಿಷ್ಟು ಮಾವಿನ ಚಿಗುರು ಸವಿದು ಎಷ್ಟೋ ದಿವಸಗಳ ಕಾಲ ಆನಂದವಾಗಿ ಹಾಡ್ಕೋತ ಬದುಕುವುದಿಲ್ಲ. ಒಂದು ಹಸುವಿನಂಥ ಹಸು ಅರಣ್ಯಕ್ಕೆ ಹೋಗ್ತದ, ಕಸ ತಿಂತದ, ಮನಿ ಮಾಲೀಕನಿಗೆ ರಸ ಕೊಡ್ತದ, ಅಮೃತ ಕೊಡ್ತದ. ಒಂದರ ದಿವಸ ಅಲ್ಲೋ ನನಗೆ ಮುಸುರಿ ತಿನ್ನಿಸ್ತಿದಿ, ನೀವು ಉಂಡು ಬಿಟ್ಟು ಎಂಜಲ ನನಗೆ ತಿನ್ನಿಸ್ತಿದಿ, ನೀರು ಕುಡಿಸ್ತಿದಿ, ಒಂದಿಷ್ಟು ಒಣ ದಂಟು ತಿನ್ನಿಸ್ತಿದಿ. ಆ ಬಳಿಕ ಅರಣ್ಯಕ್ಕೆ ನನ್ನ ಕಳಿಸಿ ಒಂದಿಷ್ಟು ಹುಲ್ಲು ತಿನ್ನಿಸ್ತಿದಿ, ಮತ್ತಿಷ್ಟೆಲ್ಲ ಕಸ ತಿಂದು ನಿನಗ್ಯಾಕೆ ರಸ ಕೊಡ್ಬೇಕಂತ ಒಂದರ ಎಮ್ಮೆ ಅಥವಾ ಆಕಳ ಕೇಳಿದೇನು? ಒಂದೂ ಪ್ರಶ್ನೆ ಮಾಡಿಲ್ಲ. ನೀನು ಏನು ಬೇಕಾದ್ದು ತಿನ್ನಿಸು, ಬೇಕಾದ್ದು ಕುಡಿಸು, ಆದ್ರೆ ನಾನು ಮಾತ್ರ ನಿನಗೆ ಹಾಲ ಕೊಡ್ತೀನಿ, ಅಮೃತನ ಕೊಡ್ತೀನಿ. ಎಷ್ಟು ಅದ್ಭುತವಾಗಿ ಆಕಳು ಬದುಕುವುದಿಲ್ಲ. ಒಂದು ದೀಪದಂಥ ದೀಪ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಸುತ್ತಮುತ್ತ ಬೆಳಕು ಚೆಲ್ಲುವುದಿಲ್ಲೇನು? ಒಂದು ಗಂಧದ ಕೊರಡ ನೀವು ಕಲ್ಲಿಗೆ ಹಾಕಿ ಎಷ್ಟು ತೆಗೆದ್ರೂ ಸಹಿತ ಅದರ ಸುಗಂಧವನ್ನೇ ಕೊಡುತ್ತದೆ ಹೊರತು ದುರ್ಗಂಧವನ್ನು ಕೊಡುವುದಿಲ್ಲ.
ಇವು ಎಲ್ಲ ವಸ್ತುಗಳು ನಮ್ಮ ಸುತ್ತಮುತ್ತನ ಅದಾವು. ಅವುಗಳ ಬದುಕುವ ರೀತಿಯನ್ನು ಕಣ್ಣು ತುಂಬ ನೋಡ್ತೀವಿ. ಆದ್ರೆ ವಿಚಿತ್ರ ಏನಂದ್ರೆ ಅವುಗಳಂಗೆ ಬದುಕಾಕ ಬರವಲ್ದು ಮನುಷ್ಯನಿಗೆ. ಹೀಗೆ ಬದುಕಿದ್ರೆ ನಮ್ಮ ಬದುಕಿಗೆ ಬೆಲೆ ಇಲ್ಲ ಜಗತ್ತಿನೊಳಗೆ. ಇರುವಷ್ಟು ದಿವಸ ಸಂತೋಷವಾಗಿ ಸಮಾಧಾನದಿಂದ ಸಂತೃಪ್ತಿಯಿಂದ ಈ ಜಗತ್ತಿನೊಳಗೆ ಬಾಳಿ ಬದುಕಿನ ವೈಭವ ಹೆಚ್ಚಾಗ್ತದೆ, ಬದುಕಿನ ಬೆಲೆ ಹೆಚ್ಚಾಗ್ತದೆ. ಹೊರತು ಇರದಿದ್ರೆ ಆಗುವುದಿಲ್ಲ. ಒಂದು ಮೊಗ್ಗ ಇತ್ತು, ಮೊಗ್ಗ. ಆ ಮೊಗ್ಗಿಗೆ ಸೂರ್ಯನ ಹೊಂಗಿರಣದ ಸ್ಪರ್ಶ ಆಯಿತು. ಆವಾಗ ಹೂವಾಗಿ ಅರಳಿ ನಿಂತಿತು. ಯಾವಾಗ ಹೂವಾಗಿ ಅರಳಿ ನಿಂತಿತೋ ಸುತ್ತಮುತ್ತ ಎಲ್ಲ ಸುವಾಸವನ್ನು ಹರಡಲಿಕ್ಕೆ ಪ್ರಾರಂಭ ಮಾಡಿತು. ಆ ಹೂವಿನ ಸುವಾಸವನ್ನು ಸವಿಯುವುದಕ್ಕಾಗಿ ಸಿರಿವಂತರು ಬಂದರು, ಬಡವರು ಬಂದರು, ಕಲಿತವರು ಬಂದರು, ಕಲಿಲಾರದವರು ಬಂದರು, ಸ್ತ್ರೀಯರು ಬಂದರು, ಪುರುಷರು ಬಂದರು, ಸಣ್ಣವರು ಬಂದರು, ದೊಡ್ಡವರು ಬಂದರು, ಸನ್ಯಾಸಿಗಳು ಬಂದರು, ಸಂಸಾರಿಗಳು ಬಂದರು. ಅಷ್ಟೇ ಅಲ್ಲ, ದೇಶದ ಎಲ್ಲ ಧರ್ಮದವರು ಬಂದರು, ಭಾರತ ದೇಶದವರು ಬಂದರು, ಹೊರದೇಶದವರು ಬಂದರು. ಯಾರ್ಯಾಕೆ ಬರವಲ್ರ್ಯಾಕ? ಬಂದವರೆಲ್ಲರಿಗೂ ಹೂ ಏನು ಕೊಟ್ಟಿತು? ಪರಿಮಳವನ್ನೇ ಕೊಟ್ಟಿತು, ಹೊರತು ದುರ್ಗಂಧವನ್ನು ಕೊಡಲಿಲ್ಲ. ಆ ಬಳಿಕ ಹಿಂಗದ ಅಲ್ಲ ಹೂವಿನ ಸ್ವಭಾವ, ಗುಣಧರ್ಮ. ನೀವು ನನಗೆ ನೀರು ಹಾಕಿರಿ, ನಿಮಗೆ ಅಟ್ಟ ಸುವಾಸ ಕೊಡ್ತೀನಿ. ನೀವು ನನಗೆ ನೀರು ಹಾಕಿಲ್ಲ, ನಿಮಗ್ಯಾಕೆ ನಾ ಕೊಡಬೇಕಂತ ಒಂದರ ದಿವಸ ಹೂವು ಪ್ರಶ್ನೆ ಮಾಡಿದೇನು? ಪ್ರಶ್ನೆ ಮಾಡಲಿಲ್ಲ. ಇಂಥ ಅರಳಿದ ಹೂವನ್ನು ಒಬ್ಬ ಪೂಜಾರಿ ಬಂದು ಕಿತ್ತುಕೊಂಡ, ದೇವನಿಗೆ ಒಯ್ದು ಏರಿಸಿದ. ಅಲ್ಲಿ ಹೂವು ತನ್ನನ್ನು ತಾನು ಸಾರ್ಥಕಗೊಳಿಸಿಕೊಂಡಿತು. ಆ ಬಳಿಕ ಭಕ್ತರು ಬಂದರು, ಅದೇ ಅರಳಿದ ಹೂವನ್ನು ಕಿತ್ತುಕೊಂಡ್ರು, ತಮ್ಮ ತಮ್ಮ ಇಷ್ಟವಾದ ದೇವರುಗಳಿಗೆ ಒಯ್ದು ಏರಿಸಿದರು. ಅಲ್ಲಿ ಹೂವಿನ ಜೀವನ ಸಾರ್ಥಕತೆ ಹೊಂದಿತು. ಆ ಬಳಿಕ ನಿಮ್ಮಂಥ ಮುತ್ತೈದೆ ತಾಯಂದಿರು ಬಂದರು, ಅರಳಿದ ಹೂವನ್ನು ಕಿತ್ತುಕೊಂಡ್ರು, ಮುಡಿಯೊಳಗೆ ಮುಡಿದು ಸಂತೋಷಪಟ್ಟರು. ಈ ಕಡೆಗೆ ಪೂಜಾರಿಗೂ ಬೇಕಾಯಿತು, ಭಕ್ತರಿಗೂ ಬೇಕಾಯಿತು, ತಾಯಂದಿರಿಗೂ ಬೇಕಾಯಿತು. ಎಲ್ಲರಿಗೂ ಬೇಕಾಗುವಂಥ ಬದುಕನ್ನು ಹೂವು ಮಾಡೀತು. ಮೊದಲು ಮೊಗ್ಗೆತ್ತಲ್ಲ, ಆ ಬಳಿಕ ಸೂರ್ಯನ ಕಿರಣ ಅದಕ್ಕೆ ಸ್ಪರ್ಶ ಆಯ್ತಲ್ಲ, ಹೂವಾಗಿ ಅರಳಿದ ಬಳಿಕ ಸುವಾಸವನ್ನು ಹರಡಿದ ಬಳಿಕ ಎಲ್ಲರಿಗೂ ಬೇಕಾಗುವಂಥ ಬದುಕನ್ನು ಮಾಡೀತು. ಯಾವ ಸೂರ್ಯನ ಹೊಂಗಿರಣದ ಸ್ಪರ್ಶದಿಂದ ಮೊಗ್ಗ ಹೂವಾಗಿ ಅರಳಿತ್ತೋ, ಅದೇ ಸೂರ್ಯ ಮುಳುಗುವ ಮುನ್ನ, ಅಸ್ತಂಗತನಾಗುವ ಮೊದಲು ನೋಡುವುದರಲ್ಲಿ ಒಂದು ಕ್ಷಣದೊಳಗೆ ಬಾಡಿ ಹೋಗಿ ಬಿಟ್ಟಿತು ಹೂವು. ಹಾಗಾದರೆ ಹೂವು ಬದುಕಿದ್ದು ಎಷ್ಟು ದಿನ ಹೇಳಿ? ಈ ಜಗತ್ತಿನೊಳಗೆ ಹೂವು ಎಷ್ಟು ದಿವಸ ಬದುಕ್ತದೆ? ಮುಂಜಾನೆ ಅರಳ್ತದೆ, ಸಂಜೆ ಬಾಡಿ ಹೋಗಿಬಿಡ್ತದೆ. ಒಂದೇ ಒಂದು ದಿವಸ ಈ ಜಗತ್ತಿನೊಳಗೆ ಹೂವು ಬದುಕ್ತದೆ. ಒಂದು ದಿವಸ ಬದುಕಿದ್ರೂ ಸಹಿತ ಜಗತ್ತಿನ ಜನಗಳಿಗೆ ಬೇಕಾಗುವಂತೆ ಬದುಕನ್ನು ಮಾಡುತ್ತದೆ ಹೂವು. ಇಂಥ ಹೂವಿನಂಥ ಹೂವು ಮನುಷ್ಯನಿಗೆ ಪ್ರಶ್ನೆ ಮಾಡ್ತದ, ಮನುಷ್ಯನೇ ನೀನು ಇದ ಜಗತ್ತಿನೊಳಗೆ ಬದುಕಾಕತ್ತಿದಿ, ನಾನು ಇದ ಜಗತ್ತಿನೊಳಗೆ ಬದುಕಾಕತ್ತೀನಿ. ಇಬ್ಬರಿಗೂ ವ್ಯತ್ಯಾಸ ಇಷ್ಟೇ. ದೇವರು ನಿನಗೆ 100 ವಸಂತಗಳನ್ನು ಕೊಟ್ಟಾನ, 100 ವರ್ಷ ಕೊಟ್ಟಾನ, ನನಗೆ ಬರೀ ಒಂದೇ ದಿವಸ ಕೊಟ್ಟಾನ. ಹಿಂಗೆ ಬದುಕಿದ್ನೆಲ್ಲ ಈ ಜಗತ್ತಿನೊಳಗೆ ನನ್ನನ್ನು ದ್ವೇಷ ಮಾಡೋರು ಒಬ್ಬರು ಇಲ್ಲ ಪ್ರಪಂಚದೊಳಗೆ. ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರೂ ನನ್ನನ್ನು ಕಂಡ್ರೆ ಇಷ್ಟಪಡ್ತಾರ. ಹೀಗಾಗಿ ನಾನು ಎಲ್ಲರಿಗೂ ಬೇಕಾಗುವಂಗೆ ಬಾಳಿ ಬದುಕಿದೆ ಒಂದೇ ದಿವಸ. ನೀ 100 ವರ್ಷ ಬದುಕ್ತಾ ಇದೆಯಲ್ಲ, ನೀ ಯಾರಿಗೆ ಬೇಕಾದಿ ಅಂತ ಹೂ ಪ್ರಶ್ನೆ ಮಾಡಿತು.
ಹೂವಿನ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ. ಯಾಕಿಲ್ಲ ಅಂದ್ರೆ ಹೂವಿನಂಗ ನಮ್ಮ ಬದುಕಿಲ್ಲ, ಆದ್ದರಿಂದ ಹೂವಿನ ಪ್ರಶ್ನೆಗೆ ಉತ್ತರ ಇಲ್ಲ. ಅಂತಹ ಹೂವಿನ ಪ್ರಶ್ನೆಗೆ ಉತ್ತರವಾಗಿ ಈ ಜಗತ್ತಿನೊಳಗೆ ಯಾರಾದರೂ ಬದುಕಿದವರಿದ್ರೆ ಅವರೇ ಪರಮ ಪೂಜ್ಯ ಜ್ಞಾನ ಯೋಗಿಗಳಂಥವರು. ಅವರ ಬದುಕ ಅಂದ್ರೆ ಒಂದು ಥರದ ಹೂವಿನ ಬದುಕಿದ್ದಂಗೆ. ಅವರ ಆಚಾರ ವಿಚಾರ ನಡೆ ನುಡಿ ಬದುಕ ಬರಹ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಬೇಕು. ಅವ್ರನ್ನ ಕಂಡ್ರೆ ಜಗತ್ತು ಆರಾಧನೆ ಮಾಡುತ್ತಿತ್ತು, ಪೂಜ್ಯ ಭಾವದಿಂದ ಕಾಣುತ್ತಿತ್ತು. ಹೃದಯದೊಳಗೆ ಒಂದಿಷ್ಟು ಪ್ರೇಮ ಭಾವವನ್ನು ಇಟ್ಟುಕೊಂಡು ಪೂಜಿಸ್ತಿತ್ತು. ಕಾರಣ ಅವರು ಎಲ್ಲರಿಗೂ ಬೇಕಾಗುವಂಗ ಬಾಳಿ ಬದುಕಿದ್ರಲ್ಲ. ಹೆಂಗೆ ನಮ್ಮ ಬದುಕಾಯಿತು ಅಂದ್ರೆ ಆ ಬದುಕಿಗೆ ಬೆಲೆ ಬರ್ತದ ಹೊರತು ಮತ್ತು ಮನೆಯವ್ರಿಗೆ ಬ್ಯಾಡಾಗಿ ಓಣ್ಯನವ್ರಿಗೆ ಬ್ಯಾಡಾಗಿ ತಿಕೋಟಕ್ಕನ ಬ್ಯಾಡಾಗಿ 100 ವರ್ಷ ಬದುಕೋದ್ರೊಳಗೆ ಅರ್ಥ ಇಲ್ಲ. ಅದಕ್ಕೆ ನಮ್ಮ ಬದುಕು ಹಿಂಗಿರ್ಬೇಕಲ್ಲ, ಎಲ್ಲರೂ ನಮ್ಮನ್ನು ಪ್ರೀತಿಸಬೇಕು, ಎಲ್ಲರೂ ನಮ್ಮನ್ನು ಗೌರವಿಸಬೇಕು. ಹಂಗೆ ನಮ್ಮ ಬದುಕು ನಿರ್ಮಾಣ ಆಗಬೇಕು. ಅದು ನಿಜವಾದ ಬದುಕಾಗ್ತದೆ. ಈ ಜಗತ್ತಿನೊಳಗೆ ಎಷ್ಟು ವರ್ಷಗಳ ಕಾಲ ಬದುಕ್ತೀವಿ ಅನ್ನೋದು ಮಹತ್ವದ್ದಲ್ಲ, ಎಲ್ಲರಿಗೂ ಬೇಕಾಗುವಂಗೆ ಎಷ್ಟು ದಿವಸ ಬದುಕ್ತೀವಿ ಅನ್ನೋದು ಭಾಳ ಮಹತ್ವದ್ದು. ಬಸವಣ್ಣವ್ರು ಹೇಳೋದಿಲ್ಲ, ಒಂದು ವಚನದೊಳಗೆ ಹೇಳ್ತಾರೆ, ಭಾಳ ಅದ್ಭುತವಾದ ವಚನ. ಲೇಷನಿಸಿಕೊಂಡು 5 ದಿನ ಬದುಕಿದರೇನು, 4 ದಿನ ಬದುಕಿದರೇನು, 3 ದಿನ ಬದುಕಿದರೇನು, 2 ದಿನ ಬದುಕಿದರೇನು, ಕೂಡಲ ಸಂಗನ ಶರಣರ ವಚನದಲ್ಲಿ 1 ದಿನ ಬದುಕಿದರೆ ಸಾಲದೆ ಅಂತಾರೆ ಬಸವಣ್ಣವರು. 1 ದಿವಸ ಬದುಕು. ಹೆಂಗೆ ಬದುಕಬೇಕಲ್ಲ, ನಿನ್ನ ಬದುಕು ಹೂವಿನಂಗಿರಬೇಕು. ಇದು ಬಸವಣ್ಣವ್ರದ್ದು ಬದುಕಿನ ಪರಿಕಲ್ಪನೆ, ಬದುಕಿನ ರೀತಿ ರಹಸ್ಯ ಹೀಗದ. ಒಬ್ಬ ಕವಿನೂ ಇದನ್ನ ಹೇಳಿದ, ಬದುಕಬೇಕು ಬದುಕಬೇಕು, ಅದಕ್ಕೂ ಇದಕ್ಕೂ ಯಾವುದಕ್ಕಾಗಿ ಬದುಕಬೇಕು? ಪ್ರಶ್ನೆನೂ ಮಾಡ್ಯಾನ, ಮುಂದೆ ಉತ್ತರನೂ ಹೇಳ್ತಾನ. ಬದುಕಬೇಕು ಬದುಕಬೇಕು ಬದುಕಬೇಕು, ಅದಕ್ಕೂ ಇದಕ್ಕೂ ಯಾವುದಕ್ಕಾಗಿ ಬದುಕಬೇಕು? ಸತ್ಯಕ್ಕಾಗಿ ಬದುಕು. ಅಸತ್ಯ ಅಳಿದಿರಬೇಕು. ಉತ್ತಮರೊಳು ಬದುಕು, ಮರ್ತ್ಯದೋಳು ಬೆಳಕಾಗಿರಬೇಕು. ಹಾಗೆ ನೀ ಬದುಕು. ಧರ್ಮದಿಂದಲೇ ಬದುಕು, ಅಧರ್ಮ ಅಳಿದಿರಬೇಕು. ಹಮ್ಮನಳಿದು ಬದುಕು, ಪ್ರೇಮದಿಂದಲೇ ಬದುಕು. 3 ದಿನದ ಬದುಕು ಸಂತರಂತೆ ಶರಣರಂತೆ ಸಾರ್ಥಕವಾಗಿರಬೇಕು. ನೀ ಹಾಗ ಬದುಕಂತ ಒಬ್ಬ ಕವಿನೂ ಹೇಳಿದ, ಶರಣರನ್ನೂ ಹೇಳಿದರು. ಯಾರು ಏನು ಹೇಳಿದ್ರು ಸಹಿತ ಬದುಕಿನ ಮಹತ್ವವನ್ನು ಕುರಿತೇ ಹೇಳಿದಾರ. ಬರೀ ಹೇಳೋದಷ್ಟೇ ಮಾಡಲಿಲ್ಲ, ಸ್ವತಃ ಹಾಗೆ ಬದುಕಿ ಬಾಳಿ ತೋರಿಸಿಕೊಟ್ಟು ಹೋಗಿದಾರ. ಹಾಗೆ ನಾವು ಒಂದಿಷ್ಟು ಈ ಜಗತ್ತಿನೊಳಗೆ ಎಲ್ಲರಿಗೂ ಬೇಕಾಗುವಂಗೆ ಬದುಕಬೇಕು. ಜಗತ್ತನ್ನು ಬಿಟ್ಟು ನಿರ್ಗಮಿಸುವಾಗ, ಕೊನೆಗೆ ಹೋಗ್ತೀವಲ್ಲ, ಹೋಗುವಾಗ ತಿಕೋಟ ಜನ ಎಲ್ಲ ನಮ್ಮನ್ನು ನೆನೆಸ್ಬೇಕಂತೇನಿಲ್ಲ. ಕೊನೆಗೆ ನಮ್ಮ ಓಣ್ಯಾಗರ ಒಂದಿಷ್ಟು ಇನ್ನೊಂದಿಟ್ಟು ದಿವಸ ಇದ್ನಂದ್ರೆ ನಮ್ಮ ಓಣಿ ಸುಧಾರಣೆ ಆಗ್ತಿತ್ತಲ್ಲಪ್ಪ ಅಂತ ಅನುಭವಕ್ಕೂ ಹಂಗೆ ನಮ್ಮ ಬದುಕು ರೂಪಿಸಿಕೊಳ್ಳಬೇಕು. 4 ಜನರ ಒಂದು 4 ಹನಿ ಕಣ್ಣಾಗ ನೀರು ಸುರಿಸಿರ್ಬೇಕು ನಾವು ಹೋಗೋ ಕಾಲಕ್ಕೆ. ಮತ್ತು ಒಂದೊಂದು ಊರಾಗ ಹಿಂಗಿರ್ತಾರಲ್ಲ, ಎಲ್ಲರೂ ಹೋದರು, ಇವು ಯಾಕೆ ಹೋಗೋಲ್ಲಪ್ಪ? ಎಂತೆಂಥವ್ರು ಹೋದರು, ಇವ ಹೋಗುವಲ್ಲ. ಇವ ಎಲ್ಲಿ ತನಕ ಊರಾಗಿರ್ತಾನೆ ಅಲ್ಲಿ ತನಕ ಊರು ಸುಧಾರಣೆ ಆಗೋದಿಲ್ಲ. ಚಲೋ ಚಲೋ ಕೆಲಸ ಕಾರ್ಯಗಳಿಗೆ
ವಿಘ್ನವಾಗಿ ಕಾಡಾಕತ್ಯಾನ. ಕೆಲವ್ರು ಕಾಡ್ತಿರ್ತಾರೆ. ಅವರು ನಾಡಿಗೆ ಬಂದಿದ್ದ ಕಾಡಾಕ. ಒಬ್ಬ ಇದ್ದ, ಕತೆ ಕೇಳ್ರಿ ಎಷ್ಟು ಚಂದ. ಒಬ್ಬ ಇದ್ದ, ಭಾಳ ಬಲಿಷ್ಠಿದ್ದ, ಶರೀರದೊಳಗೆ ಶಕ್ತಿ ಸಾಮರ್ಥ್ಯ ಭಾಳಿತ್ತು. ಯೌವನದೊಳಗೆ ಅವನು ಎದುರು ನಿಂತು ಮಾತಾಡೋರು ಯಾರೂ ಇರಲಿಲ್ಲ ಊರಾಗ. ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯ ನಡೀತಿತ್ತು ಅಂದ್ರೆ ಅಲ್ಲಿ ವಿಘ್ನದ ರೂಪವನ್ನು ತಾಳ್ತಿದ್ದ. ಊರಾಗ ಒಂದು ಚಲೋ ಕೆಲಸ ಮಾಡಿಸಿಕೊಡ್ತಿದ್ದಿಲ್ಲ. ಒಬ್ಬರನ್ನೂ ಸುಂದರವಾಗಿ ಬದುಕಾಕ ಬಿಡ್ತಿರ್ತಿರಲಿಲ್ಲ. ಹೀಗೆ ಊರು ಜನಗಳಿಗೆ ಕಾಡಾಕ ಶುರು ಮಾಡಿದ. ಇಷ್ಟು ಕಾಡಿದಲ್ಲವ, ಹಿಂದೆ ಮುಂದೆ ಯಾರೂ ಕಾಡಿರಲಿಲ್ಲ ಊರಾಗ. ಅಷ್ಟು ವಿಪರೀತವಾಗಿ ಊರು ಜನಗಳಿಗೆ ತ್ರಾಸು ಕೊಟ್ಟ, ಹಿಂಸೆ ಕೊಟ್ಟ, ನೋವು ಕೊಟ್ಟ. ಯಾವಾಗಿದು? ವಯಸ್ಸಿದ್ದಾಗ. ಆ ಬಳಿಕ ಒಂದು ದಿವಸ ವಯಸ್ಸಾಯಿತು, ಮುಪ್ಪಾವಸ್ಥೆಗೆ ಬಂದಿದ್ದ. ಊರು ಜನ ಎಲ್ಲ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ವಿಶ್ವಾಮಿತ್ರ ಕಾಡಿದಂಗೆ ಕಾಡಿದ. ಈಗ ಭಾಳ ಚಲೋ ಆಗೈತೆ ನೋಡಂದ್ರೆ ಅವರು. ಯಾಕೆ? ಎದ್ರು ಕೂಡಕ್ಕೆ ಬರೋಲ್ದು, ಕೂತ್ರಿ ಹೇಳಕ್ಕೆ ಬರೋಲ್ದು, ವಯಸ್ಸಾಗಿತ್ತಲ್ಲ. ಆದರೂ ಸಹಿತ ಅಷ್ಟು ವಯಸ್ಸಾದ್ರೂ ಊರು ಮಂದಿ ಕಾಡೋದು ಬಿಟ್ಟಿದ್ದ, ಮನೆಯವ್ರನ್ನ ಕಾಡಕ್ಕೆ ಶುರು ಮಾಡಿದ್ದ. ಇರೋ ತನಕನೂ ಕಾಡಿದ. ಕೊನೆಗೆ ಮುಪ್ಪಾವಸ್ಥೆಗೆ ಒಂದಿಷ್ಟು ಅರಿವು ಉಂಟಾಗಿತ್ತು. ಒಂದು ದಿವಸ ಡಂಗೂರ ಸಾರಿಸಿದ ಊರಾಗ. ಯಾವ ಕಾಡ್ತಿದ್ದಲ್ಲ ಅವ ಡಂಗೂರ ಸಾರಿಸಿದ. ಊರು ಜನ ಎಲ್ಲ ಸೇರಿದ್ರು. ಸೇರಿದ ಬಳಿಕ ಆ ಊರಿನ ಜನಗಳಿಗೆ, ಹಿರಿಯರಿಗೆ ಹೇಳಿದ, ನೋಡು, ಮೊದಲು ನಾನು ಮಾಡಬಾರದ್ದು ಮಾಡಿದೆ, ಕಾಡಬಾರದಷ್ಟು ನಿಮ್ಮನ್ನು ಕಾಡಿದೆ. ಈಗ ನನಗೆ ತಿಳುವಳಿಕೆ ಬಂದದ, ಅರಿವು ಬಂದದ. ನಿಮಗೆ ಹಿಂಸೆ ಕೊಟ್ಟಿನೆಲ್ಲ, ನಿಮಗೆ ತ್ರಾಸು ಕೊಟ್ಟಿನೆಲ್ಲ. ಈಗ ಅದರ ಪರಿಣಾಮ ಏನಾಗೈತೆ ಅಂದ್ರೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕೀಗ. ಮಾಡಿದ ತಪ್ಪಿಗೆ ನಾನು ಶಿಕ್ಷಾ ಅನುಭವಿಸಬೇಕಾಗ್ಯದ. ಅದಕ್ಕೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ಒಂದು ಮಾತದ ನಡೆಸಿಕೊಡ್ತೀರೇನು ಅಂತ ಊರು ಜನಗಳಿಗೆ ಬೇಡಿದ, ವಿನಂತಿ ಮಾಡಿದ. ಆವಾಗ ಏನು ಅದು ಅಂತ ಊರು ಜನ ಪ್ರಶ್ನೆ ಮಾಡಿದರು. ಏನಿಲ್ಲ, ನಿಮಗೆ ಭಾಳ ಹಿಂಸೆ ಕೊಟ್ಟಿನೆಲ್ಲ, ತ್ರಾಸು ಕೊಟ್ಟಿನೆಲ್ಲ, ಅದಕ್ಕೆ ನನಗೆ ಶಿಕ್ಷೆ ಏನು ಕೊಡಬೇಕು ನೀವು ಅಂತ ಕೇಳಿದ್ರೆ, ಈಗ ನಾನು ಮುಪ್ಪಾವಸ್ಥೆಗೆ ಬಂದೀನಿ, ಇನ್ನೊಂದು ವಾರ ತಿಂಗಳು ನಾನು ಜಗತ್ತು ಬಿಟ್ಟು ಹೋಗಾವದೀನಿ, ಊರು ಬಿಟ್ಟು. ಅದಕ್ಕೆ ನಾನು ಸತ್ತ ಬಳಿಕ ನೀವು ನನ್ನ ಕೊರಳಾಗ ನಿಮ್ಮ ಪಾದರಕ್ಷೆ ಇರ್ತಾವಲ್ಲ, ಅವುಗಳನ್ನು ಹೂವಿನ ಮಾಲ ಜೋಡಿಸ್ಕೊಂಡು ಹೆಂಗೆ ಕೊರಳಾಗ ತಂದು ಹಾಕ್ತಾರಲ್ಲ, ಹಂಗೆ ನಾ ಸತ್ತ ಬಳಿಕ ನಿಮ್ಮ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದ ಪಾದರಕ್ಷೆಗಳಿದ್ದು ಅಂದ್ರೆ ಅವುಗಳನ್ನು ತಂದು ಮಾಲಿ ಮಾಡಿ ನನ್ನ ಕೊರಳಾಗ ಹಾಕಬೇಕು. ಅದ ನನ್ನ ತಪ್ಪಿಗೆ ಶಿಕ್ಷೆ, ಅದ ಪ್ರಾಯಶ್ಚಿತ ಅಂತ ಹೆಂಗೆ ಬೇಡ್ಕೊಂಡ ಊರು ಜನಗಳಿಗೆ. ಆವಾಗ ಅವರು ಅಂದರು, ಅದು ಹೆಂಗೆ ಆಗ್ತದೋ, ಯಾರು ಸಣ್ಣವರು ಸಾಯಲಿ ದೊಡ್ಡವರು ಸಾಯಲಿ, ಸಿರಿವಂತರು ಸಾಯಲಿ ಬಡವರು ಸಾಯಲಿ, ನೇಮೇನದ ಎಲ್ಲರೂ ಕೊರಳಾಗೂ ಹೂವಿನ ಮಾಲೆ ಹಾಕ್ತಾರಪ್ಪ. ಮತ್ತು ತಿಳಿದು ಮಾಡಿದೋ ತಿಳಿಲಾರ್ದ ಮಾಡಿದೋ ತಪ್ಪು ಮಾಡಿಬಿಟ್ಟಿದಿ, ಊರು ಜನಗಳಿಗೆ ಕಾಡಬಾರ್ದಷ್ಟು ಕಾಡಿಬಿಟ್ಟಿದಿ, ಆಗಿದ್ದಾಗೋಲ್ದ್ಯಾಕ, ಇದು ನಮ್ಮ ಕಡೆಯಿಂದ ಆಗೋದಿಲ್ಲ. ನಿನ್ನ ಕೊರಳಾಗ ನಾವು ಮೆಟ್ಟಿ ಬಿಟ್ಟಿರ್ತಕ್ಕಂಥ ಪಾದರಕ್ಷೆಗಳನ್ನು ಹಾಕೋದು ನಮಗೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಒಂದಿಷ್ಟು ನೀನು ಈ ಮಾತು ಹಿಂದಕ್ಕೆ ತಕ್ಕೋ, ನಮಗೆ ನಡೆಸೋದು ಭಾಳ ಕಷ್ಟ ಆಗ್ತದಂತ ತಿಳ್ಕೊಂಡು ಯಾರು ಹೇಳಿದರು? ಊರು ಜನ ಹೇಳಿದರು. ಇವ ಅಂದ, ಹಂಗಾಗೋದಿಲ್ಲ, ನನಗೀಗ ತಿಳುವಳಿಕೆ ಬಂದದ, ಎಷ್ಟು ಕಾಡಿನೆನ್ನೋದು ನನಗೆ ಗೊತ್ತದು. ಅದಕ್ಕೆ ನನ್ನ ತಪ್ಪಿಗೆ ನಾನು ಪ್ರಾಯಶ್ಚಿತ್ತವನ್ನು ಅನುಭವಿಸಲೇಬೇಕು, ಶಿಕ್ಷಾ ಪಡಿಲೇಬೇಕು.
ಅದಕ್ಕೆ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಮಾತು ನಡೆಸಿಕೊಡ್ಬೇಕಂತ ಮತ್ತೆ ವಿನಂತಿ ಮಾಡಿಕೊಂಡ. ಊರ ಜನಗಳಿಗೆ ಅವನ ಮಾತು ಮೀರೋಕ್ಕಾಗಲಿಲ್ಲ. ಕೆಲವು ಮಂದಿ ಮನಸ್ಸಿನಾಗ ಅಂತಿದ್ರು, ಮೊದಲು ಈ ಕೆಲಸ ಮಾಡಂತಿದ್ರು ಮನಸ್ಸಿನಾಗ, ಹಂಗೆ ಕಾಡಿದ್ದವ. ಆದರೂ ಮ್ಯಾಲ ಏನು ಹೇಳ್ತಿದ್ರು, ಹಂಗೆ ಮಾಡೋಕ್ಕಾಗೋದಿಲ್ಲ ಅಂತಿದ್ರು. ಒಳಗಿಂದೊಳಗೆ ಮೊದಲು ನೀ ಹೋಗಂತಿದ್ರು. ಮನ್ಯಾಗನ ಹಿಂಗೆ ಹಾಕಿರ್ತವೆ. ಕಾಡು ಹತ್ತಿದ್ಲಂದ್ರೆ ಮಂದಿ ಮುಂದೆ ನಮ್ಮತ್ತಿ ಭಾಳ ಚಲೋ ರೀ ಅನ್ನೋದು. ಒಳಗೆ ಊರ ಮಂದಿ ಎಲ್ಲ ಅತ್ತಿಗಳು ಹೋದರು, ಇದು ಯಾಕೆ ಹೋಗವಲ್ದು ಮನಸ್ಸಿನ್ಯಾಗ. ಹಂಗಾಗೋದಿಲ್ಲ. ಹಂಗೆ ಇವರು ಮೊದಲು ಹೋದ್ರೆ ಸಾಕಿವ ಊರು ಬಿಟ್ಟಂತಿದ್ರು. ಆದರೂ ಸಹಿತ ಈ ಕೆಲಸ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಮ್ಯಾಲ ಹೇಳ್ತಿದ್ರು. ಒಳಗಿಂದೊಳಗೆ ಮೊದಲು ಇವ ಹೋಗಲಿ ಅಂತಿದ್ರು. ಆವಾಗ ವಿನಂತಿ ಮಾಡಿಕೊಂಡ. ಎಲ್ಲರೂ ಆಯ್ತಂತ ಒಪ್ಪಿದ್ರು. ಮುಂದೆ ಒಂದು ವಾರದಾಗ ಸತ್ತು ಹೋದವ. ಹೇಳಿದ್ದಲ್ಲ ಇದ್ದಾಗ, ನನ್ನ ಕೊರಳಾಗ ಪಾದರಕ್ಷ ಮಾಲಿ ಮಾಡಿ ಹಾಕಬೇಕಂತ ಅಂದಿದ್ನಲ್ಲ, ಎಲ್ಲರೂ ತಗೊಂಡು ಬಂದು ಏನು ಮಾಡಿದರು, ಅವನ ಕೊರಳಾಗ ಪಾದರಕ್ಷೆಗಳನ್ನು ಮಾಲಿ ಮಾಡಿ ಹಾಕಿದರು. ಕೊನೆಗೆ ಮನೆಯೊಳಗೆ ಪೂಜೆ ನಡೀತು. ಊರು ಜನನ ಮಾಲಿ ಮಾಡಿ ಹಾಕಿದ್ರು. ಇವ ಹೋದಲ್ಲ ಅಂತ ತಿಳ್ಕೊಂಡು ಸಂತೋಷ ಆಗಿ ಊರಾಗ 8 ಜನ ಇದ್ರಲ್ಲ ಎಲ್ಲರೂ ಅಂತ್ಯ ಸಂಸ್ಕಾರಕ್ಕೆ ಹೋದರು. ಮುಂದೆ ಗಣಮಕ್ಕಳ ಸಾಲು, ಹಿಂದೆ ರಥದಾಗ ಇವ ಕೂತಾನ, ಹಿಂದೆ ಹೆಣ್ಮಕ್ಳ ಸಾಲು. ಇನ್ನೇನು ಸ್ಮಶಾನ ಒಂದು 100-200 ಮೀಟರ್ ಇತ್ತು. ಒಂದು 25-30 ಜೀಪ್ ಬಂದ್ಬಿಟ್ಟು, ಪೊಲೀಸ್ ವ್ಯಾನ್ ಬಂದು. ಇವ್ರಿಗೆ ಪರಮಾಶ್ಚರ್ಯ ಊರು ಜನಕ್ಕೆ. ಇವ ಸಾಯ್ದು ಸತ್ತಾನ, ಏನೋ ಮಾಡ್ಯಾನಿವ, ಏನೋ ಮಾಡಿರ್ಬೇಕಂತ ತಿಳ್ಕೊಂಡು ಇವನ ಮ್ಯಾಗ ಸಂಶಯ. ಅವರೆಲ್ಲರೂ ಪೊಲೀಸರು ಹೇಳಿದ್ರು, ಇವರೇನು ಸಂಸ್ಕಾರಕ್ಕೆ ಹೋಗಿದ್ರಲ್ಲ, ಇವನ ಸಂಸ್ಕಾರಕ್ಕೆ ಇವ್ರಿಗೆ ಹೇಳಿದ್ರು ಅವರು ಪೊಲೀಸರು. ಎಲ್ಲರೂ ಜೀಪ್ ಹತ್ರಿ ಅಂದರು. ಅವರು ಸ್ಟೇಷನ್ಗೆ ನಡ್ರಿ ಅಂದರು. ಇವ್ರಿಗೆ ಆಶ್ಚರ್ಯ ಆಯಿತು, ನಾವ್ಯಾಕೆ ಹತ್ತಬೇಕು, ಏನು ತಪ್ಪು ಮಾಡೀವಿ ಅಂತ ಊರು ಜನ ಅಂದರು. ಏನು ತಪ್ಪು ಮಾಡಿರಿ ಅಂದ್ರೆ, ಇವನು ಕೊರಳಾಗ ಪಾದರಕ್ಷೆ ಮಾಲಿ ಮಾಡಿ ಹಾಕಿರಲ್ಲ ಅಂದ್ರು ಅವರು. ಅಲ್ಲ, ಹಾಕಿದ್ದಕ್ಕೂ ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೂ ಏನು ಸಂಬಂಧ ಅಂತ ಊರು ಜನ ಕೇಳಿದರು. ಇವ ಎಷ್ಟು ಕಾಡು ಮನುಷ್ಯ ಇದ್ದಂದ್ರೆ, ಇರೋ ತನಕ ಶರೀರದೊಳಗೆ ಶಕ್ತಿ ಇದ್ದಾಗ ಹಂಗೆ ಕಾಡಿದ್ನಲ್ಲ. ಕತೆ ಕೇಳ್ರಿ, ಮುಂದೆ ಪಾಯಿಂಟ್ ಎಲ್ಲಿ ಐತೆ ಅದು ಅಂದ್ರೆ, ಇವ ಊರು ಜನರನ್ನ ಡಂಗುರ ಸಾರಿಸಿ ನಾನು ಸತ್ತ ಬಳಿಕ ಪಾದರಕ್ಷೆ ಮಾಲಿ ಮಾಡಿ ಹಾಕ್ರಿ ಅಂತ ಊರಾಗ ಇಲ್ಲಿ ಹೇಳ್ಯಾನ. ಮಾರನೇ ದಿವಸ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾನ. ಏನು ಕೊಟ್ಟಾನ, ನಾ ಸತ್ತ ಬಳಿಕ ಯಾರ್ಯಾರ ಮಾಲಿ ಮಾಡಿ ಹಾಕ್ತಾರಲ್ಲ ಪಾದರಕ್ಷೆ, ಅವರಷ್ಟ್ರೂ ಜೈಲಿಗೆ ಹಾಕ್ಬೇಕಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಾನ. ಈ ದೃಷ್ಟಿ ಇಟ್ಕೊಂಡು ಅವ್ರು ಏನು ಎಲ್ಲರೂ ಜೀಪ್ ಹತ್ತಬೇಕು ಹೇಳೋ ಉದ್ದೇಶ ಇದ್ದಾಗ ಹಂಗೆ ಕಾಡಿದ, ಸತ್ತ ಮೇಲೆ ಉಟ್ರು ಜೈಲಿಗೆ ಹಾಕ್ಸಿದ. ಹಿಂಗೆ 100 ವರ್ಷ ಬದುಕಿದ್ರೆ ಅದಕ್ಕೆ ಬದುಕಂತಾರೆ. ಈ ಬದುಕಿಗೆ ಬೆಲೆ ಅದ ಏನು? ಅದಕ್ಕೆ ಅವರಂತಾರ, ಲೇಷೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ. ಪ್ರಶ್ನೆ ಮಾಡ್ತಾರೆ, ಒಂದು ದಿವಸ ಬದುಕಿದ್ರೆ ಸಾಕಪ್ಪ, ಹಂಗೆ ನಿನ್ನ ಬದುಕು ಆಗಬೇಕು ಜಗತ್ತಿನೊಳಗೆ. ನಮಗೆ ತಿಳಿದಂಗೆ ನಾವು ಬದುಕೋದಲ್ಲ. ಸಂತರು, ಶರಣರು, ಜ್ಞಾನಿಗಳು, ಅನುಭಾವಿಗಳು, ದಾರ್ಶನಿಕರು, ದಾಸರು ಇದ ಜಗತ್ತಿನೊಳಗೆ ಬಾಳಿ ಬದುಕಿ ಹೋಗಿಲ್ಲೇನು ಅಂಥವ್ರನ್ನ ಒಂದಿಷ್ಟು ನೋಡೋದು, ಅಂಥವರ ಚರಿತ್ರೆಯನ್ನು ಒಂದಿಷ್ಟು ಕೇಳೋದು. ಹಾಗೆ ನಾವು ಪ್ರಯತ್ನ ಪಟ್ಟು ಬದುಕೋದು, ಅವಾಗ ಬದುಕಿಗೆ ಬೆಲೆ ಬರುತ್ತದೆ ಹೊರತು ನಮಗೆ ತಿಳಿದಂಗೆ ನಾವು ಬದುಕಿದ್ರೆ ಅದ್ಯಾವ ಬದುಕು? ಕಣ್ಣಿನೊಳಗೆ ದೃಷ್ಟಿ ದೋಷವನ್ನು ಇಟ್ಟುಕೊಂಡು, ಕಣ್ಣು ಕೆಡಿಸ್ಕೊಂಡು, ಕೇಳಬಾರದ ಕೆಟ್ಟ ಶಬ್ದಗಳನ್ನು ಕೇಳಿ ಕಿವಿ ಕೆಡಿಸ್ಕೊಂಡು, ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡಿ ಕೈ ಕೆಡಿಸ್ಕೊಂಡು,
ಹೋಗಬಾರದ ಜಾಗದೊಳಗೆ ಹೋಗಿ ಕಾಲ ಕೆಡಿಸ್ಕೊಂಡು ಇನ್ನೊಬ್ಬರ ಬಗೆಗೆ ಅಲ್ಲ ಸಲ್ಲದ ವಿಚಾರ ಮಾಡಿ ಮನಸ್ಸು ಕೆಡಿಸ್ಕೊಂಡು ಹೃದಯದೊಳಗೆ ದ್ವೇಷ ಭಾವವನ್ನು ಇಟ್ಟುಕೊಂಡು ಎಷ್ಟು ವರ್ಷ ಬದುಕಿದ್ರೆ ಏನದ ಮನುಷ್ಯನೇ, ನಿನ್ನ ಬದುಕಿಗೆ ಒಂದಿನಿತೂ ಸಹಿತ ಬೆಲೆ ಬರೋದಿಲ್ಲ. ಅದಕ್ಕೆ ನಿನ್ನ ಬದುಕು ಸಾರ್ಥಕತೆ ಆಗಬೇಕಾಗಿತ್ತು, ನಿನ್ನ ಬದುಕು ಸಫಲತೆಗೊಳ್ಳಬೇಕಾಗಿತ್ತು ಅಂದ್ರೆ ನೀನು ಹೀಗೇ ಬದುಕಬೇಕನ್ನುವಂಥದ್ದು ನಿಸರ್ಗದ ನೇಮದ. ಬದುಕಿಲ್ಲೇನು ಅಪಗಳು ಜಗತ್ತಿಗೆ ಬಂದರು, ಜಗತ್ತಿನೊಳಗೆ ಸಾಮಾನ್ಯರ ಮಧ್ಯದೊಳಗೆ ಇದ್ದರು, ಯಾವುದನ್ನೂ ಅಪೇಕ್ಷೆ ಪಡಲಿಲ್ಲ, ಯಾವುದನ್ನೂ ಬಯಸಲಿಲ್ಲ. ಉಡಾಕ ಎರಡೇ ಜೊತೆ ಬಟ್ಟೆ, ಒಂದು ಬಿಡಾಕ ಒಂದು ತೊಡಾಕ, ಎರಡರ ಮ್ಯಾಲ ಅವರು ಬದುಕ ನಿಂತಿತ್ತು. ಎರಡು ಜೊತೆ ಬಟ್ಟೆ, ಎರಡು ಹೊತ್ತು ಪ್ರಸಾದ, ಎರಡು ಸರ್ತಿ ಪೂಜೆ, ಎರಡು ಪಾಠ. ಸಾಧಕರಿಗೆ ಬೆಳಗಿನ ಜಾವ ಸಂಜಿಕೆ ಎರಡು ಪಾಠ. ಈ ಎರಡರ ಮ್ಯಾಲನ ಅವರ ಜೀವನ ನಿಂತಿತ್ತು. ನಮ್ಮದು ಹಿಂಗಾಗ್ಯದೇನು? ಎರಡ ಜೊತೆ ಬಟ್ಟೆ ಅದಾವನು ನಮ್ಮ ಮನ್ಯಾಗ. ಒಬ್ಬೊಬ್ಬರು ಮನೆಗೆ ಹೋಗಿಬಿಟ್ರೆ ಏನೋ ಭಕ್ತರ ಮನೆಗೆ ಬಂದೀವಿ, ಏನೋ ಸೀರೆ ಅಂಗಡಿಗೆ ಬಂದೀವಿ. ಒಬ್ಬೊಬ್ಬರಿಗೆ 8 ಜೋಡು, ಮನೆಗೆ 8 ಮಂದಿ ಇದ್ರೆ 8 ಮತ್ತು ಅದಕ್ಕೆ ಸೀರೆ ಅಂಗಡಿನ ಆಗ್ತದೆ. ಎರಡು ಸಾಕಲ್ಲೇನು? ಎರಡು ಹೊತ್ತಿನ ಪ್ರಸಾದ ಸಾಕಾಗೋದಿಲ್ಲೇನು? ನಮ್ಮದು ಹಂಗಾಗೋದಿಲ್ಲ. ಅವ್ರ ಬದುಕಿನ ಸೂತ್ರ ಬೇರೆ, ನಮ್ಮ ಬದುಕಿನ ಸೂತ್ರ ಬೇರೆ. ಅವ್ರ ಬದುಕಿನ ಸೂತ್ರ ಬೇಡ, ನಮ್ಮ ಬದುಕಿನ ಸೂತ್ರ ತಿಕೊಟ್ಟದ್ದು ನಮಗೆ ಇರಲಿ, ಇನ್ನೊಂದು ಊರದು ನಮಗೆ ಇರಲಿ. ಏನು ಕಣ್ಣಿಗೆ ಕಾಣಿಸ್ತದ ಎಲ್ಲ ನಮಗೆ ಇರಲಿ ಅನ್ನುವಂಥ ಬಯಕೆ ನಮ್ಮ ಸೂತ್ರ ಆಗ್ಯದ, ಅವ್ರದ್ದು ಬೇಡ. ಕೇಂದ್ರ ಸರ್ಕಾರದವರು ನಿಮ್ಮ ಸಾಧನೆಯನ್ನು, ನಿಮ್ಮ ಬದುಕನ್ನು ಗುರುತಿಸಿ ನಾವು ಪದ್ಮಶ್ರೀ ಕೊಡಬೇಕಂತ ಮಾಡೀವಿ ಅಂದರು. ಆವಾಗ ಅವರ ಸೂತ್ರ ನನಗಿದು ಬೇಡ. ಯೂನಿವರ್ಸಿಟಿಯವರು ನಿಮಗೆ ಡಾಕ್ಟ್ರೇಟ್ ಕೊಡ್ತೀರಿ ಅಂದರು, ನನಗಿದು ಬೇಡ. ಆ ಬಳಿಕ ಎಷ್ಟೋ ಜನ ಭಕ್ತರು ನಿಮಗೊಂದು ಚಲೋ ವಾಹನ ಕೊಡಿಸ್ತೀವಿ, ಕಾರ್ ಗಾಡಿ ಕೊಡಿಸ್ತೀವಿ ಅಪ್ಪುಗಳು ಅಂದರು, ನನಗಿದು ಬೇಡ ಅಂದರು. ಆ ಬಳಿಕ ಸರ್ಕಾರದವರು ನಿಮ್ಮ ಜ್ಞಾನ ಯೋಗಾಶ್ರಮಕ್ಕೆ ಒಂದಿಷ್ಟು ಧನ ಸಂಪತ್ತು ಕೊಡ್ತೀವಿ ಅಂದರು, ನಮಗಿದು ಬೇಡ ಅಂದರು. ಕೊನೆಗಾಲದೊಳಗೆ ಸ್ವಲ್ಪ ಅನಾರೋಗ್ಯಕ್ಕೆ ಎಡೆಯಾದಾಗ ಒಂದಿಷ್ಟು ದೊಡ್ಡ ದೊಡ್ಡ ಸ್ಪೆಷಾಲಿಸ್ಟ್ ಆಸ್ಪತ್ರೆಗೆ, ಹಾಸ್ಪಿಟಲ್ಗೆ ನಿಮ್ಮನ್ನು ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತೀವಿ, ನಿಮ್ಮಂಥವ್ರು ಜಗತ್ತಿನೊಳಗೆ 100 ವರ್ಷ ಬದುಕಬೇಕು ಅಪ್ಪುಗಳಂದರು, ನನಗಿದು ಬೇಡ ಅಂದರು. ಬೇಡ 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 ಅನುಕೋತನ ಇಡೀ ಜಗತ್ತಿನ ಜನಗಳಿಗೆ ಬೇಕಾಗಿ ಬದುಕಿದ್ರಲ್ಲ, ಇದೇ ಬದುಕ, ಇದೇ ಸಾರ್ಥಕತೆಯ ಬದುಕಂದ್ರೇನು? ಎಲ್ಲವುಗಳನ್ನು ಬೇಡ 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 ಅನುಕೋತ ಎಲ್ಲರಿಗೂ ಬೇಕಾದ್ರಲ್ಲ, ಇದು ನಿಜವಾದ ಬದುಕ. ನಮ್ಮದು ಹಂಗಾಗೋದಿಲ್ಲ, ಎಲ್ಲ ನಮಗೆ ಬೇಕು. ಆದ್ದರಿಂದ ನಾವು ಮನೆಯವ್ರಿಗೆ ಬ್ಯಾಡಾಗಿವಿ, ಮಾಡ್ಕೊಂಡು ಅವಾಗ ಬ್ಯಾಡಾಗಿವಿ. ಅದು ಬೇಕು ಇದು ಬೇಕು. ನೋಡಲ್ಲಿ ಮಗ್ಗಲ ಮನೆಯವರು ನೋಡೊಂದಿಟ್ಟು ಫ್ರಿಡ್ಜ್ ಅದ, ವಾಷಿಂಗ್ ಮಷಿನ್ ಅದ, ಏನೆಲ್ಲ ಅದಾವು. ನಿನ್ನ ಮಾಡಿಕೊಂಡು ನಾ ಏನು ಸುಖ ಉಂಡ್ಯ ಅಂತ ಅನ್ನೋದಿಲ್ಲ. ಇನ್ನೊಬ್ಬರು ನೋಡಿ ಬದುಕಿದ್ರೆ ಬದುಕಾಗೋದಿಲ್ಲ. ಒಂದು ಕತೆ ಅದ, ಎಷ್ಟು ಚಂದದ ಕೇಳ್ರಿ. ಒಬ್ಬ ಹೋಗಾರಿದ್ದ, ಹೋಗಾರ. ಅವ ತಿಕೋಟದಂಥ ಪಟ್ಟಣದೊಳಗೆ ಮಾರ್ಕೆಟ್ದೊಳಗೆ ದಿನಂಪ್ರತಿ ಬೆಳಗಿನಿಂದ ಸಂಜೆ ತನಕ ಹೂ ಮಾರಾಟ ಮಾಡ್ತಿದ್ದ.
ಹೂ ಮಾರಾಟ ಮಾಡಿ ಆ ಹೂ ಉಳಿತಿದ್ವಲ್ಲ ಮನೆಗೆ ತಗೊಂಡು ಬಂದು ಅವನ ಹೂವಿನ ಹಾಸಿಗೆ ಮಾಡಿ ಹೆಂಡತಿ ಕೂಡಿಸ್ತಿದ್ದ. ಹೂ ಮಾರಾಟ ಮಾಡವ ಹೂವು ದಿನಂಪ್ರತಿ ಉಳಿತಿದ್ವು, ಅವನು ತಗೊಂಡು ಬರವ ಮಸ್ತಾಗಿ ಶೃಂಗಾರ ಮಾಡಿ ಹೆಂಡತಿನ ಹೂವಿನ ಹಾಸಿಗೆ ಮ್ಯಾಲೆ ಕೂಡಿಸ್ತಿದ್ದ. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಉಳಿದಿದ್ವು ಅಂದ್ರೆ ಆ ಹೂವಿನ ಹಾದಿ ತಯಾರು ಮಾಡಿ ಅದರ ಮೇಲೆ ನಡೆಸ್ತಿದ್ದ. ಈ ಹೆಣ್ಮಗಳು ಹೂವಿನ ಹಾಸಿಗೆ ಮೇಲೆ ಕೂಡುವುದು ನಡೆಯೋದನ್ನು ಪಕ್ಕದ ಮನೆ ಹೆಣ್ಮಗಳು ನೋಡಿದ್ಲು. ಒಂದು ದಿವಸ ನೋಡಿ ತನ್ನ ಗಂಡಕ್ಕೆ ಕರೆದು ತೋರಿಸಿದ್ಲು, ನೋಡಲ್ಲಿ ಒಂದಿಷ್ಟು ಕಲ್ಕೋ ಅವ್ರದ್ದು ಮಗ್ಗಲ ಮನ್ಯಾಗ ಅದಾರಲ್ಲ ಅವ್ರದ್ದು ನೋಡಿ ಕಲಿ, ಎಷ್ಟು ಪ್ರೀತಿ ಮಾಡ್ತಾನೆ ಹೆಂಡತಿನ, ಹೂವಿನ ಹಾಸಿಗೆ ಮ್ಯಾಲೆ ಕೂಡಿಸ್ತಾನ, ಹೂವಿನ ಹಾಸಿಗೆ ಮ್ಯಾಲೆ ನಡೆಸ್ತಾನ. ನಿನ್ನ ಕೈ ಹಿಡಿದು 25 ವರ್ಷ ಆಯ್ತು, ನನ್ನ ಮುಡಿ ಒಂದು ಮಳ ಹೂವು ಕಂಡಿಲ್ಲ, ನೋಡಿ ಕಲಿ ಒಂದಿಷ್ಟು. ಬರೀ ತಲೆಯಾಗ ಮುಡಿಯೋದಲ್ಲ, ಹೂವಿನ ಮ್ಯಾಲ ನಡೆಸ್ತಾನ, ನಿನಗೇನಾಗೈತಿ ನೋಡಿ ಕಲಿ ಅಂತ ಹೇಳಿದ್ಲು. ಒಂದು ದಿವಸದ ಮಾತು ಅಲ್ಲಿದು, 1 ವರ್ಷ ಗಂಟು ಬಿದ್ಲು. ಹಿಂಗೆ ನೋಡು ನೋಡಂದು ಅವಂಗೆ ಸಾಕಾಗಿ ಹೋಯ್ತು ನೋಡಿ ನೋಡಿ. ಅವ 1 ವರ್ಷ ಆದ ಬಳಿಕ ಹೇಳಿದ, ನೋಡು ಅವ ಹೂ ಮಾರಾಟ ಮಾಡವ ಹೆಣ್ಮಗಳ ಗಂಡ, ಹೀಗಾಗಿ ಅವ್ರಿಗೇನು ಹೂವಿನ ಕೊರತಿಲ್ಲ, ಎಷ್ಟು ಹೂ ಉಳಿತವು ಹೂವಿನ ಹಾಸಿಗೆ ಮ್ಯಾಲ ಕೂಡಿಸ್ತಾನ, ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಉಳಿದ್ರೆ ನಡೆಸ್ತಾನ. ಆದ್ರೆ ಆ ಹೆಣ್ಮಗಳ ಗಂಡ ನಂಗೆ ನಾ ಹೂ ಮಾರಾಟ ಮಾಡವಲ್ಲ, ಮೆಣಸಿನಕಾಯಿ ಮಾರಾಟ ಮಾಡವ, ಕೂಡಿಸಂದ್ರೆ ಒಯ್ದು ನಿನ್ನ ಕೂಡಿಸ್ತೀನಿ ಅಂದ. ಅಂದೇನು ಬಾಯಿ ಮುಚ್ಚಾಳ ಇನ್ನೂ ತೆರೆದಿಲ್ಲ, ಅಂದೇನು ಮುಚ್ಚಾಳಲ್ಲ ಬಾಯಿ. ನೋಡಲ್ಲಿ ನೋಡಲ್ಲಿ ಅಂತಿದ್ಲಲ್ಲ ವರ್ಷಾನುಗಟ್ಲೆ, ಬಾಯಿ ಬಂದಾಗ್ಯದ. ಹೇಳೋ ಉದ್ದೇಶ ಇನ್ನೊಬ್ಬರು ನೋಡಿ ಬದುಕೋದಲ್ಲ, ನಮಗೆ ತಿಳಿದು ನಾವು ಬದುಕೋದು. ಇದ್ದವರು 2 ಅಂತಸ್ತಿಂದ ಕಟ್ಟಿರ್ತಾರೆ, 4 ಅಂತಸ್ತಿಂದ ಕಟ್ಟಿರ್ತಾರೆ, ಅವ್ರದ್ದು ಅವರಿಗೆ, ನಮ್ಮದು ನಮಗೆ. ಅವರಂಗನ ನಮ್ಮದು ಆಗಲಿ ಅಂದ್ರೆ ಆಗಕ್ಕೆ ಸಾಧ್ಯದ. ಈಗ ಜಗತ್ತಿನೊಳಗೆ ಸಾವಿರಾರು ಅಲ್ಲ ಲಕ್ಷ ಲಕ್ಷ ಜನ ಸಂತರು ಶರಣರು ಆಗಿ ಹೋಗಿದ್ದಾರೆ, ಮುಂದೆ ಆಗವ್ರದಾರ. ಈಗ ಅಪ್ಪುಗಳಂಗನ ನಾವು ಬದುಕಬೇಕಂದ್ರೆ ಸಾಧ್ಯದ ಏನು? ಅವರಂಗ ಹೇಳಬಹುದು, ಅವರಂಗನ ಬಟ್ಟೆ ಬರೆಗಳನ್ನು ಧರಿಸಬಹುದು, ಅವರಂಗನ ನಡಿಬಹುದು, ಅವರಂಗನ ಕೂಡಬಹುದು, ಅವರಂಗನ ಹಾವಭಾವ ಮಾಡಿ ಪ್ರವಚನ ಹೇಳಬಹುದು. ಆದ್ರೆ ಅವರಂಗ ಎಲ್ಲ ಬ್ಯಾಡಂತ ಬದುಕಾಕ ಬರ್ಬೇಕಲ್ಲ, ಅದು ಸಾಧ್ಯದ ಏನು? ಎಲ್ಲರಿಗೂ ಸಾಧ್ಯ ಇಲ್ಲ. ಅವ್ರದ್ದು ಅವರಿಗೆ, ನಮ್ಮದು ನಮಗೆ. ಅವ್ರದ್ದು ಕಿಸೆ ಇಲ್ಲ, ಅವರಂಗನ ನಮಗೂ ಕಿಸೆ ಇಲ್ಲ ಅಂದ್ರೆ ನಡೀತದ? ನಡೆಯೋದಿಲ್ಲ. ಅವರು ಹಿಂಗೆ ಕೈ ಮಾಡಿದ್ರೆ ಕೈಲಾಸ, ನಮ್ಮದು 1 ಕೈಯಲ್ಲ 2 ಕೈ ಮಾಡಿದ್ರೂ ವನವಾಸ. ಕೈಲಾಸೆಯಲ್ಲಿ ವನವಾಸಿಯಲ್ಲಿ. ಅದಕ್ಕೆ ಒಂದಿಷ್ಟು ಇನ್ನೊಬ್ಬರು ನೋಡಿ ಅವ್ರನ್ನ ಇವ್ರನ್ನ ನೋಡಿ ಬದುಕುವುದಲ್ಲ, ಒಂದಿಷ್ಟು ಸಂತರು ಶರಣರು ಬದುಕಂದ್ರೆ ಹೀಗದ, ಬದುಕಿನ ಮಾರ್ಗವನ್ನೇ ಅವರು ತೋರಿಸಿಕೊಟ್ಟು ಹೋಗಿದ್ದಾರೆ. ಅಂಥವ್ರು ಬದುಕಿದ ಮಾರ್ಗದೊಳಗೆ ಪಥದೊಳಗೆ ಒಂದಿಷ್ಟು ಬದುಕಿದೇವಿ ಅಂದ್ರೆ ಆ ಬದುಕಿಗೆ ಒಂದಿಷ್ಟು ಕಿಮ್ಮತ್ತ ಬರುತ್ತದೆ, ಬೆಲೆ ಬರುತ್ತದೆ ಹೊರತು ಬರೀ ಎದೆಯೊಳಗೆ ಒಂದಿಷ್ಟು ರೋಷ ದ್ವೇಷ ಮದ ಮಾತ್ಸರ್ಯ ಎಲ್ಲ ಅವಗುಣಗಳನ್ನು ಇಟ್ಟುಕೊಂಡು ಬದುಕಿದೇವಿ ಅಂದ್ರೆ ಆ ಬದುಕು ಭಗವಂತನಿಗೆ ಅರ್ಪಿತ ಆಗೋದಿಲ್ಲ, ಆ ಬದುಕಿಗೆ ದೇವನ ಒಲುಮೆ ಆಗೋದಿಲ್ಲ, ಆ ಬದುಕು ಶೂನ್ಯ ಆಗಿಬಿಡುತ್ತದೆ. ಎಷ್ಟು ವರ್ಷ ಬದುಕಿದ್ರೂ ಅದು ಬೆಲೆ ಪಡ್ಕೊಳ್ಳೋದಿಲ್ಲ, ಶೂನ್ಯ ಆಗ್ತದೆ, ಅದಕ್ಕೆ ಏನೂ ಬೆಲೆ ಬರೋದಿಲ್ಲ. ಆ ದೃಷ್ಟಿಯಿಂದ ಏನು ಮಾಡೋದು? ಜಗತ್ತಿನೊಳಗೆ ಕಣ್ಣು ಇರೋ ತನಕ ಒಳ್ಳೆಯದನ್ನು ನೋಡ್ಕೋತ ಇರೋದು, ಕಿವಿ ಇರೋ ತನಕ ಒಳ್ಳೆಯದನ್ನು ಕೇಳ್ಕೋತ ಇರೋದು, ಕೈಗಳಲ್ಲಿ ಶಕ್ತಿ ಸಾಮರ್ಥ್ಯ ಇರೋ ತನಕ ಸಾಧ್ಯ ಆದಷ್ಟು ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡ್ಕೋತ ಇರೋದು,
ಕಾಲಿನೊಳಗೆ ನಡೆಯೋ ಸಾಮರ್ಥ್ಯ ಇರೋ ತನಕ ಇಲ್ಲೇನು ನಡೆದದಲ್ಲ ಒಂದು ತಿಂಗಳ ಇಂಥಲ್ಲೇ ಒಂದಿಷ್ಟು ಹೋಗಿ ಕೂಡೋದು ನೋಡೋದು, ಸಾಧ್ಯ ಆದ್ರೆ ಒಂದಿಷ್ಟು ಸೇವಾ ಮಾಡೋದು. ಆ ಬಳಿಕ ಮನಸ್ಸಿನೊಳಗೆ ಎಲ್ಲಿ ತನಕ ವಿಚಾರ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಕೊಟ್ಟಿರ್ತಾನಲ್ಲ ದೇವರು, ಅಲ್ಲಿವರೆಗೂ ಸಹಿತ ಏನು ಮಾಡೋದು, ಒಳ್ಳೆಯ ವಿಚಾರವನ್ನೇ ಮಾಡೋದು. ಅಪ್ಪಿ ತಪ್ಪಿ ಕೆಟ್ಟ ವಿಚಾರವನ್ನು ಬರಲಾರ್ದಂಗೆ ಮನಸ್ಸಿನೊಳಗೆ ನೋಡಿಕೊಳ್ಳೋದು. ಹಾಗೆ ಮನಸ್ಸನ್ನು ಪರಿಶುದ್ಧಗೊಳಿಸೋದು, ಪವಿತ್ರಗೊಳಿಸೋದು. ಹೀಗೆ ಮನಸ್ಸನ್ನು ಹದಭರಿತವಾಗಿ ಇಟ್ಟುಕೊಂಡು ಬದುಕೋದು. ಆ ಬಳಿಕ ಹೃದಯವನ್ನು ಒಂದಿಷ್ಟು ವಿಶಾಲಗೊಳಿಸೋದು. ಬಸವಣ್ಣವರು ಮಾಡಲಿಲ್ಲ. ಬಸವಣ್ಣನವರ ಸಾಮೀಪ್ಯಕ್ಕೆ ತಮಿಳುನಾಡಿನಿಂದ ಬಂದವರಿದ್ದರು, ಗುಜರಾತದಿಂದ ಬಂದವರಿದ್ದರು, ಆಂಧ್ರ ಪ್ರದೇಶದಿಂದ ಬಂದವರಿದ್ದರು. ಅಷ್ಟೇ ಅಲ್ಲ, ಕಾಶ್ಮೀರ ದೇಶದಿಂದ ಮಹಾದೇವ ಭೋಪಾಲ್ ಅನ್ನುವಂಥ ಮಹಾರಾಜ ಸಹಿತ ಬಂದ. ಆದರೆ ಬಸವಣ್ಣನವರ ಹೃದಯ ಎಷ್ಟು ದೊಡ್ಡದಿತ್ತು, ಎಷ್ಟು ವೈಶಾಲ್ಯ ಇತ್ತು ಅಂತ ಕೇಳಿದರೆ, ನೀವು ಯಾವ ಊರವರು, ಯಾವ ನಾಡಿನವರು, ನೀವು ಯಾವ ಜಾತಿಯವರು, ಯಾವ ಧರ್ಮದವರು, ಒಂದು ದಿವಸನೂ ಪ್ರಶ್ನೆ ಮಾಡಲಿಲ್ಲ. ಯಾರ್ಯಾಕೆ ಬರವಲ್ರಕ್ಕ, ಬಂದವ್ರಿಗೆ ಏನು ಹೇಳಿದರು, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇದು ವಿಶಾಲ ಹೃದಯ. ಇದು ಈ ಹೃದಯ ಬೇಕಲ್ಲ ಜಗತ್ತಿನೊಳಗೆ. ಇಷ್ಟು ದೂರದೃಷ್ಟಿಯಿಂದ, ವಿಶಾಲ ದೃಷ್ಟಿಕೋನದಿಂದ, ಸಮಾನ ದೃಷ್ಟಿಕೋನದಿಂದ ನೋಡಬೇಕು ಈ ಜಗತ್ತಿನೊಳಗೆ. ಎಲ್ಲರೊಳಗೂ ಕೂಡಲ ಸಂಗಮ ದೇವನನ್ನೇ ಕಂಡು ಬದುಕಿದ್ರಲ್ಲ, ಇದಕ್ಕೆ ನಿಜವಾದ ಸಾರ್ಥಕತೆಯ ಬದುಕಂತಾರ ಹೊರತು ಮತ್ತು ಇವರು ಶ್ರೀಮಂತರಿದ್ರೆ ನಮ್ಮವ್ರು ಅನ್ನೋದು, ಬಡವರಿದ್ರೆ ಇವರು ನಮ್ಮವ್ರು ಅಲ್ಲ ಅನ್ನೋದು. ಆ ಬಳಿಕ ತಿಕೋಟದವ್ರು ಅಟ್ಟ ನಮ್ಮವರು, ವಿಜಯಪುರದವರು ನಮ್ಮವರಲ್ಲ, ಇವರು ಆ ಧರ್ಮದವರು, ಇವರು ಈ ಧರ್ಮದವರು, ಇವರು ಎಕ್ಸ್ ಜಾತಿಯವರು, ಇವರು ಜಡ್ ಜಾತಿಯವರು, ಹೀಗೆಲ್ಲ ದೃಷ್ಟಿ ದೋಷದಿಂದ ನೋಡಿದೇವಿ ಅಂದ್ರೆ ಆ ಬದುಕಿಗೆ ಬೆಲೆ ಬರುವುದಿಲ್ಲ. ಅದಕ್ಕೊಂದಿಷ್ಟು ಎಲ್ಲರೂ ನಮ್ಮವರೇ, ಎಲ್ಲರೂ ಇದು ಜಗತ್ತ ದೇವನ ಅಭಿವ್ಯಕ್ತ ರೂಪದ, ಮತ್ತು ದೇವನಿಂದ ಈ ಜಗತ್ತು ನಿರ್ಮಾಣ ಆಗೈತೆ ಅಂದ ಬಳಿಕ ದೇವರು ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆಗೂ ದೇವನೇ ತುಂಬ್ಯಾನ. ಎಲ್ಲರೊಳಗೂ ಪರಮ ಸತ್ಯ ಪರಮಾತ್ಮನೇ ತುಂಬಿಕೊಂಡನನ್ನುವಂತಹ ದೃಷ್ಟಿಕೋನದಿಂದ ಜಗತ್ತನ್ನು ನೋಡಬೇಕು. ಆವಾಗ ಮನಸ್ಸೂ ವಿಶಾಲ ಆಗ್ತದೆ, ಹೃದಯನೂ ವಿಸ್ತಾರ ಆಕ್ಕೋತ ಹೋಗ್ತದೆ. ಆವಾಗ ಒಂದಿಷ್ಟು ಬದುಕಿಗೆ ಬೆಲೆ ಬರುತ್ತದೆ. ಹೊರತು ನಾವು ಭಿನ್ನ ಭೇದ ದೃಷ್ಟಿಕೋನದಿಂದ ನೋಡ್ಕೋತ ಹೋದೇವೆ ಅಂದ್ರೆ 100 ವರ್ಷ ಬದುಕಿದ್ರೂ ಬದುಕಿಗೆ ಬೆಲೆ ಬರುವುದಿಲ್ಲ. ಅದಕ್ಕೆ ನಾವು ಇರೋ ತನಕ ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರನ್ನ ನೋಡಿ ಸಂತೋಷ ಪಡಬೇಕು. ಹೊರತು ಹೊಟ್ಟೆ ಕಿಚ್ಚು ಪಡಬಾರದು, ದ್ವೇಷ ಭಾವದಿಂದ ಕಾಣಬಾರದು.